ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರುವುದು ಎಫ್ಎಸ್ಎಲ್ ರಿಪೋರ್ಟ್ನಿಂದ ಕನ್ಫರ್ಮ್ ಆಗಿದೆ. ಈ ಕುರಿತಂತೆ 3 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳೇನಾದರೂ ಬಾಯ್ಬಿಟ್ರಾ ಹೇಗೆ? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪಾಕ್ ಪ್ರೇಮಿಗಳಿಗೆ ಫುಲ್ ಡ್ರಿಲ್, ಆರೋಪಿಗಳ ಮೊಬೈಲ್ ಎಫ್ಎಸ್ಎಲ್ಗೆ ಶಿಫ್ಟ್. ವಿಧಾನಸೌಧದ ಆವರಣದಲ್ಲಿ ಸ್ಥಳ ಮಹಜರು. ಶಕ್ತಿಸೌಧದ ಆವರಣದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳ ತೀವ್ರ ವಿಚಾರಣೆ ನಡೀತಾ ಇದೆ. ಆರೋಪಿಗಳನ್ನ 2 ದಿನ ಕಸ್ಟಡಿಗೆ ಪಡೆದಿರುವ ವಿಧಾನಸೌಧದ ಪೊಲೀಸರು ನಾಶಿ ಪುಡಿಯ ನಶೆ ಇಳಿಸೋದರ ಜೊತೆಗೆ ಉಳಿದ 2 ಆರೋಪಿಗಳಿಗೂ ಕೂಡ ಡ್ರಿಲ್ ಮಾಡ್ತಿದ್ದಾರೆ. ಆರೋಪಿಗಳಾದ ನಾಶಿ ಪುಡಿ, ಮುನ್ನಾವರ್ ಅಹಮದ್, ಮೊಹಮ್ಮದ್ ಇಲ್ತಿಯಾಜ್ನನ್ನ ವಿಧಾನಸೌಧದ ಆವರಣಕ್ಕೆ ಕರೆದೊಯ್ದು ಸ್ಥಳ ಮಹಜರನ್ನ ನಡೆಸಲಾಗಿದೆ. ಜೊತೆಗೆ ಈಗಾಗಲೇ ಆರೋಪಿಗಳ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವ ತನಿಖಾಧಿಕಾರಿಗಳು ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿರುವ ಆರೋಪಿಗಳು ಉಗ್ರ ಸಂಘಟನೆಗಳೊಟ್ಟಿಗೆ ಸಂಬಂಧ ಇರೋದನ್ನ ಪತ್ತೆ ಮಾಡಲಿಕ್ಕೆ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಮಧ್ಯೆ ಹಾವೇರಿ ಮೂಲದ ಆರೋಪಿ ನಾಶಿಪುಡಿ ವಿಚಾರಣೆ ಮಾಡ್ತಾ ಇರುವ ಪೊಲೀಸರಿಗೆ ತಲೆನೋವನ್ನ ತಂದಿಟ್ಟಿದ್ದಾನಂತೆ. ಪಾಕ್ ಪರ ಘೋಷಣೆ ಸಂಬಂಧ ಪ್ರಶ್ನೆ ಮಾಡಿದ್ರೆ ಪೊಲೀಸರಿಗೆ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಹೇಳ್ತಿದ್ದಾನಂತೆ. ನನಗೆ ದೇವರಾಣೆ ಗೊತ್ತಿಲ್ಲ, ನಾನು ಪಾಕ್ ಪರ ಘೋಷಣೆಯನ್ನ ಕೂಗಿಯೇ ಇಲ್ಲ ಅಂಥೇಳಿ ಸಮಜಾಯಿಷಿ ಕೊಡುವ ಕೆಲಸ ಮಾಡ್ತಿದ್ದಾನಂತೆ. ಆದರೆ ಆರೋಪಿಗಳ ಹೇಳಿಕೆಗಷ್ಟೇ ಸುಮ್ಮನಾಗದ ಪೊಲೀಸರು ವಿಚಾರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ರ ಹಿಂದೆ ಪ್ರೀ ಪ್ಲಾನ್ ಏನಾದರೂ ಇತ್ತಾ? ಉದ್ದೇಶ ಪೂರ್ವಕವಾಗಿಯೇ ಘೋಷಣೆಯನ್ನ ಕೂಗಿ ಪಾಕ್ ಪ್ರೇಮವನ್ನ ಮೆರೆದಿದ್ದಾರಾ ಅನ್ನೋದನ್ನ ತಿಳಿದುಕೊಳ್ಳುವ ಕೆಲಸವನ್ನೂ ಕೂಡ ಮಾಡ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.